7ನೇ ತಾರೀಕು ಕೊಟ್ಟಿದ್ದಾರೆ, 16ನೇ ತಾರೀಕು ಕೊಟ್ಟಿದ್ದಾರೆ, 25ನೇ ತಾರೀಕು ಕೊಟ್ಟಿದ್ದಾರೆ. ನಿಮ್ಮದೆಲ್ಲ ಸೀರೀಸ್ 7 ಬರುತ್ತೆ. 7 ಅತ್ಯಂತ ಸೈಲೆಂಟು, ಬಟ್ ಬಾಯಿ ತೆಗೆದ್ರೆ ವೈಲೆಂಟ್. ಅವ್ರಿಗೆ ಸ್ವಲ್ಪ ಸೋಂಬೇರಿತನದ ಕಾಂಬಿನೇಷನ್ ಇದೆ. ನಾಲೆಜ್ ಸಿಕ್ಕಾಪಟ್ಟೆ ಇರುತ್ತೆ, ಬಟ್ ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಸ್ವಲ್ಪ ಬೇಕು. ಮತ್ತು ಸ್ವಲ್ಪ ಅಡಿಕ್ಷನ್ ಇರ್ತಾರೆ, ಯಾವುದಕ್ಕಾದ್ರೂ ಒಂದು ಅಡಿಕ್ಷನ್ ಮಾಡ್ಕೊಂಡಿರ್ತಾರೆ. ಕೂತಲ್ಲಿ ದುಡ್ಡು ಬರ್ತಕ್ಕಂಥ ಯೋಗ, ನಂಬಿ ಮೋಸ ಹೋಗ್ತಕ್ಕಂಥದ್ದು ಭಾಳ ಹೆಚ್ಚಾಗಿದೆ. ಭಾಳ ಗುಡ್ ಥಿಂಕರ್ಸ್, ಗುಡ್ ರೈಟರ್ಸ್, ಗುಡ್ ಅಚೀವರ್ಸ್. ಯಾವ್ದು 8 ಸೀರೀಸು? 8, 17 ಮತ್ತು 26. ಫಸ್ಟ್ ಹಾಫ್ ಆಫ್ ದೇರ್ ಲೈಫ್ ಸ್ವಲ್ಪ ಹಾರ್ಡ್ ವರ್ಕ್, ಅವ್ರಿಗೆ ಕ್ಲಿಕ್ ಆಗೋದೇ ಸೆಕೆಂಡ್ ಹಾಫ್. ವಿಶೇಷವಾಗಿ ಹಾರ್ಡ್ ವರ್ಕರ್ 8ನೇ ಸೀರೀಸಲ್ಲಿರೋರು. ಇಲ್ಲಿ ವರ್ಕ್ ಮಾಡಿದ್ರೆ ನಮಗೆ ರಿಸಲ್ಟ್ ಬರುತ್ತೆ ಅನ್ನೋ ವಿಚಾರ ಈ 8 ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. 8ನೇ ತಾರೀಕು ಹುಟ್ಟಿರೋರು ಸ್ವಲ್ಪ ಜುಪುಣಾಗಿ ಗ್ರಹಿಸ್ತು, ರಿಚ್ ಆಗಿರ್ತಾರೆ, 10 ಸತಿ ಲೆಕ್ಕ ಮಾಡ್ತಾರೆ. 8ನೇವರು ಬರ್ಕೊಳ್ದೆ ಹೋದ್ರು ಮೆಂಟಲ್ ಕ್ಯಾಲ್ಕುಲೇಷನ್ ಜಾಸ್ತಿ ಇರುತ್ತೆ, ಸ್ಪೆಂಡ್ ಏನು ಮಾಡಿದ್ವಿ ಅಂತ. ಅರ್ನಿಂಗ್ ಕಡೆ ಫೋಕಸ್ ಮಾಡಿದ್ರೆ 8 ಸೀರೀಸ್ ಅವರು ಜಾಸ್ತಿ ಅರ್ನ್ ಮಾಡ್ತಾರೆ. ಜ್ಞಾನವಂತೂ ಚೆನ್ನಾಗಿ ಹೇಳ್ತಾರೆ, ಆ ಮಾತಿನ ಭರಾಟೆಯಲ್ಲಿ ಸ್ವಲ್ಪ ಸಿಗಾಕೊಳ್ಳೋದು ಜಾಸ್ತಿ. ಎಷ್ಟೇ ಸ್ಟಿಂಜಿ ಇದ್ದರೂ ದುಡ್ಡು ಕೂಡಿಡೋದು ಕಷ್ಟ. ನಿಮ್ಮನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಪಾರ್ಟ್ನರ್ ಬಂದರೆ ಮಾತ್ರನೇ 8 ಅವರು ಚೆನ್ನಾಗಿರ್ತಾರೆ, ಇಲ್ಲ ಅಂದರೆ ಆಗಲ್ಲ. 9, 18, 27 ಹುಟ್ಟಿರ್ತೀರ. 9, 18, 27. ಯಾಕಂದರೆ ನೀವು ಟೋಟಲ್ ಮಾಡಿದ್ರೆ 1 + 8 9 ಬರುತ್ತೆ, 2 + 7 9 ಬರುತ್ತೆ. ನೀವು ಒಂಥರ ಹ್ಯುಮ್ಯಾನಿಟೇರಿಯನ್, ಅಂದರೆ ಮಾನವತಾವಾದಿಗಳು. ನೀವೆಲ್ಲ ಉಪಚಾರವನ್ನು ಹೆಚ್ಚಾಗಿ ಮಾಡ್ತಕ್ಕಂಥದ್ದು. ಕೋಪ ಸಡನ್ನಾಗಿ ಬರುತ್ತೆ, ಆದರೆ ತಾತ್ಕಾಲಿಕ ಕೋಪ. ತುಂಬ ಸಿಟ್ಟು ಹೆಚ್ಚಾಗಿರಲ್ಲ, ಒಂದು ತಾಯಿ ಪ್ರೀತಿ ಇರುತ್ತೆ. 9, 2 ಮತ್ತು 9 ಆಗಲ್ಲ ಅಂತಾರೆ, ರಾಂಗ್. 9ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಕ್ಸಿಡೆಂಟ್ಸ್ ಜಾಸ್ತಿ, ಖರ್ಚು ಜಾಸ್ತಿ ಮಾಡೋದೇ 9. ದಾನ ಶೂರ ಕರ್ಣ 9 ಸೀರೀಸ್. ಅದಕ್ಕೆ 9 ಅವರು ಹುಷಾರಾಗಿರಬೇಕು ಫಿನಾನ್ಸಸ್ಸಲ್ಲಿ. ಎಲ್ಲ ಖರ್ಚು ಮಾಡ್ಬಿಟ್ಟು ಆಮೇಲೆ ಕುತ್ಕೊಂಡು ಅಯ್ಯೋ ಎಲ್ಲ ಕೊಟ್ಬಿಟ್ಟು ಏನು ಮಾಡೋದು, ನೆಕ್ಸ್ಟ್ ಬಂದಾಗ ಕೊಡೋಣ, ಹೋಗಿದ ಬಗ್ಗೆ ಚಿಂತೆ ಇಲ್ಲ, ನೆಕ್ಸ್ಟ್ ಬಂದು ಅದನ್ನು ಹೆಂಗೆ ಖರ್ಚು ಮಾಡೋದು ಅನ್ನೋ ಚಿಂತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ಗುರುಜಿ, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಹುಟ್ಟಿದ ದಿನಾಂಕ ಒಬ್ಬ ವ್ಯಕ್ತಿಯ ಗುಣ ನಡತೆಯನ್ನು ತಿಳಿಸುತ್ತೆ ಅನ್ನುವಂಥದ್ದನ್ನು ಕಳೆದ ಎಪಿಸೋಡ್ಗಳಲ್ಲಿ ನಾವು ನೋಡ್ತಾ ಇದ್ವಿ. 1 ಸೀರೀಸ್, 2 ಸೀರೀಸ್, 3 ಸೀರೀಸ್, 4 ಸೀರೀಸ್, 5 ಸೀರೀಸ್, 6 ಸೀರೀಸ್ ತನಕ ಆಗಿದೆ. ಈಗ 7, 8, 9 ಸೀರೀಸ್ ಅವರು ಕೂಡ ಕಾಯ್ತಾ ಇದ್ದಾರೆ ಗುರುಜಿ, ನಮ್ಮ ಗುಣ ನಡತೆ ಹೇಗಿದೆ ಅನ್ನುವಂಥದ್ದು. ಇವತ್ತಿನ ಎಪಿಸೋಡಲ್ಲಿ ಮುಗಿಸ್ಬೋಣ ಅದನ್ನು. ಎಸ್ ಗುರುಜಿ. ಸೊ ಈಗ 7 ಸೀರೀಸ್ ಇಂದ ನಾವು ನೋಡೋಣ ಗುರುಜಿ. ಎಲ್ಲರಿಗೂ 7 ಕಾಯ್ತಾ ಇದ್ರು. ಪಾಪ ನಮ್ದು ಯಾಕೋ ಮೇರಾ ನಂಬರ್ ತುಂಬ ಹೇಗ ಅಂದಾಗ ಲಾಸಲ್ಲಿ ಬರುತ್ತೆ. ಯಾರ್ಯಾರು 7ನೇ ತಾರೀಕು ಹುಟ್ಟಿದ್ದಾರೆ, 16ನೇ ತಾರೀಕು ಹುಟ್ಟಿದ್ದಾರೆ, 25ನೇ ತಾರೀಕು ಹುಟ್ಟಿದ್ದಾರೆ, ನಿಮ್ಮದೆಲ್ಲ ಸೀರೀಸ್ 7 ಬರುತ್ತೆ. 7 ಅತ್ಯಂತ ಸೈಲೆಂಟ್ ವ್ಯಕ್ತಿಗಳು. ನೀವೆಲ್ಲ ನಂಬರ್ ನೋಡಿದ್ರೆ ಅತ್ಯಂತ ಸೈಲೆಂಟು, ಬಟ್ ಬಾಯಿ ತೆಗೆದ್ರೆ ವೈಲೆಂಟ್. ನಮ್ಮ ಶಿವರಾಜ್ ಕುಮಾರ್ದೊಂದು ಡೈಲಾಗ್ ಇದೆಯಲ್ಲ, ನಾನು ಸೈಲೆಂಟು, ಕೋಪ ಬಂದರೆ ನಾನು ವೈಲೆಂಟ್ ಅನ್ನಂಗೆ 7 ಅವರು ಜಾಸ್ತಿ ಸೈಲೆಂಟು, ಕೋಪ ಬಂದರೆ ವೈಲೆಂಟ್ ಆಗಿರ್ತಾರೆ, ಜೋರಾಗಿ ಮಾತಾಡ್ತಾರೆ. ಬಟ್ ಅವ್ರಿಗೆ ಸ್ವಲ್ಪ ಸೋಂಬೇರಿತನದ ಕಾಂಬಿನೇಷನ್ ಇದೆ. ಅಂದರೆ ಒಂದೇ ವಿಚಾರನ, ಒಂದೇ ಒಂದು ಸಬ್ಜೆಕ್ಟ್ನ ಒಂದು ಕಡೆ ಕುತ್ಕೊಂಡು ಆಲೋಚನೆ ಮಾಡೋದು, ಅದನ್ನೇ ತಿವಿತಾ ಇರೋದು, ಈ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣಗಳು. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಅಂತಂದರೆ ಅವ್ರಿಗೆ ನಾಲೆಜ್ ಸಿಕ್ಕಾಪಟ್ಟೆ ಇರುತ್ತೆ. ಈ 7, 16, 25 ಅವ್ರ ಹತ್ರ ಹೋಗ್ಬಿಟ್ಟು ಯಾವುದಾದ್ರು ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ರೆ ಅದನ್ನು ಸ್ಪೀಡಾಗಿ ಫಾಸ್ಟಾಗಿ ಹೇಳ್ತಾರೆ. ಆ ಥರ ಬ್ಯೂಟಿಫುಲ್ ನಾಲೆಜ್ ಇದೆ. ಯಾವಾಗಲೂ ಸ್ವಲ್ಪ ಯಾವುದಾದ್ರು ಒಂದು ವಿಚಾರದಲ್ಲಿ ಒಳಗಡೆ ಕೆದಕ್ತಾ ಇರುತ್ತೆ, ಸರ್ಚ್ ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಬುಕ್ ಇದ್ದರೆ ಬುಕ್ಕು ನೋಡ್ತಾ ರೆಫರ್ ಮಾಡೋದು, ಅಥವಾ ಯಾವುದಾದ್ರು ಒಂದು ಮೊಬೈಲ್ ಇದ್ದರೆ ಅದರಲ್ಲಿ ಹೋಗಿ ಇನ್ಫಾರ್ಮೇಷನ್ ಕೆದಕೋದು, ಇಂಟರ್ನೆಟ್ ಸರ್ಚ್ ಮಾಡೋದು. ದೇ ಆರ್ ಮೋರ್ ಆಫ್ ಸರ್ಫರ್ಸ್ ಅಂತ ನಾವು ಕರಿತೀವಿ, ಇಂಟರ್ನೆಟ್ ಸರ್ಫರ್ಸ್. ಹಾಗೆ ಇವರು ತುಂಬಾ ಒಂಥರ ಪೀಸ್ ಲವರ್ಸ್, ಶಾಂತವಾಗಿರಬೇಕು, ಪೀಸ್ ಲವರ್ಸ್. ಗಲಾಟೆ ಕಿರ್ಚಾಡೋದು ಅವೆಲ್ಲ ಇಷ್ಟ ಆಗಲ್ಲ. ಹಾಗೆ ಇವ್ರದ್ದು ಟೈಮ್ ಲೈನ್ ಸ್ವಲ್ಪ ವೇರಿ ಇರುತ್ತೆ ಜೀವನದಲ್ಲಿ. ಇವರೊಂಥರ 6 to 6, ಸಾಯಂಕಾಲ 6 to 6 ಆ ಥರ ಇಲ್ಲ ಅವ್ರದ್ದು. ಇವ್ರದ್ದು ತುಂಬ ಆಡ್ ಟೈಮಿಂಗ್ಸ್. ಒಂದು ಸತಿ ಎದ್ದೊಳ್ಬೇಕು ಅಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಏನೋ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ಅಂದರೆ 10 ಗಂಟೆವರೆಗೂ ಎದ್ದೊಳ್ಳಲ್ಲ. ವೆರಿ ಒಂಥರ ನೆಗೆಟಿವ್ ಮೂನ್ ಅಂತ ಕರಿತೀವಿ ನಾವು. 7th ಹೌಸ್ ಇಸ್ ಎ ಕೇತುವಿನ ವಿಚಾರ. ಬಟ್ ಆದರೆ ಒಂದು ವೆಸ್ಟರ್ನ್ ನೊಮ್ಯಾಡಿಕ್ ಆಗಿ ತೊಗೊಂಡಾಗ
ಅದು ಯುರೇನಸ್ ಅಂತ ಬರುತ್ತೆ. ಯುರೇನಸ್ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಸೀರೀಸ್ ಅವರು ಭಾಳ ಇಂಪಾರ್ಟೆಂಟಾಗಿ ಸ್ವಲ್ಪ ಮಟ್ಟಿಗೆ ಪ್ರಕೃತಿನ ಭಾಳ ಇಷ್ಟಪಡ್ತಾರೆ. ಮತ್ತು ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಷಿಯಸ್ ಸ್ವಲ್ಪ ಬೇಕು. ತುಂಬ ಜಿಮ್ಗೆ ಹೋಗೋದು, ಬಾಡಿ ಬಿಲ್ಡಿಗೆ ಹೋಗಿದ ತಕ್ಷಣ ಅವ್ರು ಹೆಲ್ತ್ ಕಾನ್ಷಿಯಸ್ ಅಂತ ಹೇಳಲ್ಲ. ಫುಡ್ ಹ್ಯಾಬಿಟ್ಸ್ ಮತ್ತು ಸ್ವಲ್ಪ ಅಡಿಕ್ಷನ್ ಇರ್ತಾರೆ. ಯಾವುದಕ್ಕಾದ್ರೂ ಒಂದು ಅಡಿಕ್ಷನ್ ಮಾಡ್ಕೊಂಡಿರ್ತಾರೆ. ಏನಕ್ಕಾದ್ರೂ ಒಂದು ಗೇಮ್ಗೂ ಅಡಿಕ್ಷನ್ನು, ಬರೆಯೋದಕ್ಕೂ ಅಡಿಕ್ಷನ್ನು, ಟಿ ವಿ ನೋಡೋದು ಅಡಿಕ್ಷನ್ನು, ಮೊಬೈಲು ಅಡಿಕ್ಷನ್ನು, ಫ್ರೆಂಡ್ಸು ಅಡಿಕ್ಷನ್ನು, ಗೇಮಿಂಗ್ದು ಅಡಿಕ್ಷನ್, ಒಂದು ಪ್ರಕಾರದ ಅಡಿಕ್ಷನಲ್ಲಿ ಇರ್ತಾರೆ ಈ 7 ಹಾಗೆ 16 ಮತ್ತು 25 ಹುಟ್ಟಿರೋರು. ಅವರ ಫೈನಾನ್ಷಿಯಲ್ ವಿಚಾರ ನೋಡ್ಬೇಕಾದ್ರೆ ಅದ್ಭುತವಾಗಿರುತ್ತೆ. ಫೈನಾನ್ಸ್ ಅಂತೂ ಅದ್ಭುತವಾಗಿರುತ್ತೆ. ಕೂತಲ್ಲಿ ದುಡ್ಡು ಬರ್ತಕ್ಕಂಥ ಯೋಗ. 7, 16, 25 ಅವರು ಕೂತಲ್ಲಿ ದುಡ್ಡು ಬರ್ತಕ್ಕಂಥ ಯೋಗ. ಅವರು ನಂಬಿ ಮೋಸ ಹೋಗ್ತಕ್ಕಂಥದ್ದು ಭಾಳ ಹೆಚ್ಚಾಗಿದೆ. ತುಂಬ ಜನ ನೋಡಿದ್ದೀವಿ. ಈ 7, 16, 25 ಅವರು ತುಂಬ ಎಲ್ಲರಿಗೂ ಹತ್ರ ಆಗ್ತಾರೆ. ಮತ್ತು ಇವರೆಲ್ಲರೂ ಜಾಸ್ತಿ ಫ್ರೆಂಡ್ಲಿಯಾಗಿ ಹೊಟ್ಟೋಗ್ತಾರೆ. ಸ್ವಲ್ಪ ಆ ಕಡೆ ಇರೋ ಜಾಸ್ತಿ ಮಾತಾಡ್ಬಿಟ್ರೆ ಅವ್ರು ಭಾಳ ಒಳ್ಳೆಯವರೇನೋ ಅಂತ ಹೋಗ್ಬಿಡ್ತಾರೆ. ಅಲ್ಲಿ ಅವ್ರಿಗೆ ವಿಮರ್ಶೆ ಮಾಡೋಕ್ಕೆ ಮೈಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋಲ್ಲ. ಯಾರ್ಯಾರು ನಮ್ಮನ್ನು ಮಾತಾಡಿಸ್ತಾರೆ ಅವರೆಲ್ಲ ಒಳ್ಳೆಯವರು ಅಂದ್ಕೊಂಡ್ಬಿಡ್ತಾರೆ. ಇದರಿಂದ ಸಾಕಷ್ಟು ಜನರ ಹತ್ರ ಸ್ವಲ್ಪ ತೊಂದರೆ, ಸಮಸ್ಯೆ, ನೋವುಗಳನ್ನು ಎದುರಿಸ್ತಾರೆ. ಅದು ಬಿಟ್ಟರೆ ಈ 7 ಸೀರೀಸಲ್ಲಿ ಹುಟ್ಟಿರೋರಿಗೆ ಭಾಳ ಗುಡ್ ಥಿಂಕರ್ಸ್, ಗುಡ್ ರೈಟರ್ಸ್, ಗುಡ್ ಅಚೀವರ್ಸ್. ಸೋಂಬೇರಿತನ ಒಂದು ಬಿಟ್ಬಿಟ್ರೆ ಎಲ್ಲವೂ ಅವ್ರಿಗೆ ಸಿಗುತ್ತೆ. ನಿಮ್ಮ ಒಂದು 7 ಸೀರೀಸ್ ಆದರೆ ಆ್ಯಕ್ಚುಲಿ 7 ಲಕ್ಕಿ ನಿಮಗೆ. 7, 16, 25 ಏನಾದ್ರು ಹೊಸ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಇದು 7 ಸೀರೀಸ್ ಬಗ್ಗೆ. ಎಸ್, ಹಾಗಾದರೆ 8 ಸೀರೀಸ್ ನೋಡೋದಾದ್ರೆ ಗುರುಜಿ? ತುಂಬ ಜನ ಕಾಯ್ತಾ ಇರ್ತಾರೆ ಕೊನೆಯದು 2 ಸೀರೀಸಲ್ಲಿ 8 ಬಂದ್ಬಿಟ್ಟಿದೆ ಅಂತ. 8 ಸೀರೀಸಲ್ಲಿ ಇರ್ತಕ್ಕಂಥವ್ರಿಗೆ ಯಾವಾಗಲೂ ಕೂಡ ಫಸ್ಟ್ ಹಾಫ್ ಆಫ್ ದೇರ್ ಲೈಫ್ ಸ್ವಲ್ಪ ಹಾರ್ಡ್ ವರ್ಕ್. ನೀವು ಯಾವುದೇ 8 ಸೀರೀಸ್ ತೊಗೊಳ್ಳಿ, ಅವ್ರಿಗೆ ಕ್ಲಿಕ್ ಆಗೋದೇ ಸೆಕೆಂಡ್ ಹಾಫ್. ಯಾವ್ಯಾವುದು 8 ಸೀರೀಸು? 8, 17 ಮತ್ತು 26. ಇದರಲ್ಲಿ 2 ಥರ ಪೀಪಲ್ ಬರ್ತಾರೆ 8ಅಲ್ಲಿರೋರು. ಒಂದು ಅತ್ಯಂತ ಸಾಧನೆ ಮಾಡೋಕ್ಕೆ ಹೊರಟಿರೋರು ಅಥವಾ ಅತ್ಯಂತ ನೆಗೆಟಿವ್ ಸೈಡ್ ಹೋಗ್ತಕ್ಕಂಥವ್ರು. 2 ಸೀರೀಸ್ ಬರೀ 8ಅಲ್ಲೇ ಸಿಗೋದು. ಯಾರ್ಯಾರು 8 ಸೀರೀಸಲ್ಲಿ ಹುಟ್ಟಿದ್ದೀರಾ, 8, 17 ಮತ್ತು 26, ಏನೇ ಹಾರ್ಡ್ ವರ್ಕ್ ಮಾಡಲಿ ಮಾಡದೆ ಹೋಗಲಿ ಫಸ್ಟ್ ಹಾಫ್ ಏನೂ ಬರಲ್ಲ ನಿಮಗೆ. ಸ್ಲೋ ಆಗಿ ಸೆಕೆಂಡ್ ಹಾಫಲ್ಲಿ ನಿಮಗೆ ಫೈನಾನ್ಸು, ನೇಮು, ಫೇಮು ಎಲ್ಲವೂ ಕೂಡ ಹೆಚ್ಚಾಗಿ ಅವ್ರಿಗೆ ಸಿಗುತ್ತೆ. ವೆರಿ ಹಾರ್ಡ್ ವರ್ಕರ್ ಎಲ್ಲರೂ ಮಾಡಿದ್ರು ಕೂಡ ವಿಶೇಷವಾಗಿ ಹಾರ್ಡ್ ವರ್ಕರ್ 8ನೇ ಸೀರೀಸಲ್ಲಿರೋರು. 8, 17, 26 ಇರೋರು ವಿಶೇಷವಾಗಿ ವರ್ಕ್ ಮಾಡ್ತಾರೆ. ಆ ವರ್ಕ್ ಹೇಗಿರುತ್ತೆ ಅಂತಂದರೆ, ಎಲ್ಲಿ ವರ್ಕ್ ಮಾಡಿದ್ರೆ ನಮಗೆ ರಿಸಲ್ಟ್ ಬರುತ್ತೆ ಅನ್ನೋ ವಿಚಾರ ಈ 8 ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. 8 ಈಸ್ ಎ ಇನ್ಫಿನಿಟಿ ನಂಬರ್ ಅಂತ ಹೇಳ್ತೀವಿ. ನೀವು 8 ಎಲ್ಲಿಂದಾರು ಬರೀರಿ ಅಲ್ಲೇ ನಿಲ್ಲುತ್ತೆ. ನೀವು 8 ಎಲ್ಲಿಂದಾರು ಬರೀರಿ, ಇಲ್ಲಿಂದ ಮೇಲಿಂದ ಬರೋದು ಅಲ್ಲೇ ನಿಲ್ತು, ಇಲ್ಲಿ ಕೆಳಗಿಂದ ಹೋಗಿ ಹಿಂಗೆ ಬಂದು ಅಲ್ಲೇ ನಿಲ್ತು, ಮಧ್ಯದಿಂದ ಸ್ಟಾರ್ಟ್ ಮಾಡ್ತೀನಿ ಸರ್, ಇಲ್ಲಿಂದ ಹಿಂಗೆ ಬರ್ತೀನಿ ಸರ್, ಹಿಂಗೆ ಬಂದು ಅಲ್ಲೇ ನಿಲ್ತು. ಎಲ್ಲಿ ಸ್ಟಾರ್ಟ್ ಮಾಡ್ತೀರೋ ಅಲ್ಲೇ ನಿಲ್ತಾರೆ. ಅದನ್ನು ಇನ್ಫಿನಿಟಿ ನಂಬರ್ ಅಂತಾರೆ. ಅದನ್ನು ತಿರುಗಿಸಿದ್ರೆ ಇನ್ಫೈನೈಟ್. ಈ ಸೀರೀಸ್ ಅಲ್ಲಿರ್ತಕ್ಕಂಥವ್ರೆಲ್ಲನೂ ಕೂಡ ಫೈನಲ್ ಡಿಜಿಟ್ 8 ಬಂದಾಗ ನೀವು ಏನೇ ಮಾಡಿದ್ರೂ ಕೂಡ ಅದು ಸ್ವಲ್ಪ ಭಾಳಷ್ಟು ದಿನ ಶಾಶ್ವತವಾಗಿ ಉಳಿತಕ್ಕಂಥ ಸಂಖ್ಯೆ 8, 17, 26. ಕೆಟ್ಟದಿರ್ಬೋದು, ಒಳ್ಳೆಯದು ಇರ್ಬೋದು, ನೋವಿರ್ಬೋದು, ನಲಿವಿರ್ಬೋದು. ಇದರಲ್ಲಿ ಯಾರಿಗೋ ಒಬ್ಬರಿಗೆ ಪಾರ್ಟ್ನರ್ಗೆ ನೋವು ಕೊಟ್ಟರು 8 ಸೀರೀಸ್ ಅವರು. ಆ ಪಾರ್ಟ್ನರ್ ಯಾವಾಗಲೂ ಚಿಂತೆ ಮಾಡ್ತಾನೆ ಇರ್ತಾರೆ, ಇವ್ರು ನೋವು ಕೊಟ್ಟರು, ಅವ್ರು ಹೋದ್ಮೇಲೆ ಚಿಂತೆ ಮಾಡ್ತಾನೆ ಇರ್ತಾರೆ, ಇವ್ರು ನೋವು ಕೊಟ್ಟರು ಅಂತ. ಅಂದರೆ ಒಂಥರ ರಿಮೆಂಬರೆನ್ಸ್ ನಂಬರ್ ಇದು. ಏನಾದ್ರು ಒಳ್ಳೇದು ಮಾಡಿದ್ರು, ಅಪ್ಪ ಆ ವ್ಯಕ್ತಿ ಕೊಟ್ಟ, ಆ ವ್ಯಕ್ತಿ ಮಾಡ್ದ, ಅವರಿಂದನೇ ನಮಗೆ ಇದು ಬಂದಿದ್ದು ಹೆಚ್ಚು ದಿನ. ದಿ ಮೋರ್ ಲಾಂಗರ್ ಡ್ಯೂರೇಷನ್. ಯಾಕೆಂದರೆ ಸೂರ್ಯನಿಂದ ಅತ್ಯಂತ ದೂರ ಇರತಕ್ಕಂಥ ಗ್ರಹ ಶನಿ, ಎಲಾಂಗೇಷನ್ ದೂರದಲ್ಲಿ ಇರತಕ್ಕಂಥದ್ದು. ಒಂದು ರೌಂಡ್ ಹೊಡೆಯೋಕ್ಕೆ 30 ವರ್ಷ ತೆಗೆಯುತ್ತೆ. ವೆರಿ ಸ್ಲೋ, ವೆರಿ ಸ್ಟಬಾರ್ನ್, ವೆರಿ ಪೊಲೈಟ್, ಎಲ್ಲ ವಿಚಾರನೂ 8ನೇ ಇದರಲ್ಲಿ ಬರುತ್ತೆ. ಸ್ವಲ್ಪ 8ನೇ ತಾರೀಕು ಹುಟ್ಟಿರೋರು ಸ್ವಲ್ಪ ಜುಪುಣಾಗಿ ಗ್ರಹಿಸ್ತರು, ರಿಚ್ ಆಗಿರ್ತಾರೆ, 10 ಸತಿ ಲೆಕ್ಕ ಮಾಡ್ತಾರೆ. ಇನ್ನು ಸಾಮಾನ್ಯವಾಗಿ ದುಡ್ಡಿರ್ತಕ್ಕಂಥವ್ರು ಕಮ್ಮಿ ದುಡ್ಡಿರೋರು ಇನ್ನೂ ಜಾಸ್ತಿ ಎಣಿಸ್ತಾರೆ, ಎಷ್ಟಿದೆ ಎಷ್ಟೋಯ್ತು ಅಂತ ಲೆಕ್ಕಾಚಾರ ಬರೆಯೋದು.
ಕೊತ್ತಂಬರಿ ಸೊಪ್ಪು ತೊಗೊಂಬಂದರೆ ಇಷ್ಟು ದುಡ್ಡು ಬರೆಯೋದು. ಅಲ್ಲಿ 4 ಜನಕ್ಕೆ ಪಾರ್ಟಿ ಟೀ ಕೊಡಿಸ್ದೆ ಅಲ್ವಾ, ಇವತ್ತು ಟೀ ಕೊಡಿಸ್ದೆ 4 ಜನಕ್ಕೆ. ಆ ಟೀಗೆ ಅವ್ನು ಎಷ್ಟು ತೊಗೊಂಡ, 10 ರೂಪಾಯಿ. 50 ಪೈಸೆನೂ ವಾಪಸ್ ಕೊಟ್ಟಂಗಿತ್ತು. 10 ರೂಪಾಯಿ, 9.5. ಆಮೇಲೆ 50 ಪೈಸೆ ಯಾವನೋ ಭಿಕ್ಷುಕನ ಕೊಟ್ಟೆ. 50 ಪೈಸೆ. ಈ 8ನೇವರು ಬರ್ಕೊಳ್ದೆ ಹೋದ್ರು ಮೆಂಟಲ್ ಕ್ಯಾಲ್ಕುಲೇಷನ್ ಜಾಸ್ತಿ ಇರುತ್ತೆ, ಸ್ಪೆಂಡ್ ಏನು ಮಾಡಿದ್ವಿ ಅಂತ. ಇದನ್ನೇ ಅವರು ಅರ್ನಿಂಗ್ ಕಡೆ ಫೋಕಸ್ ಮಾಡಿದ್ರೆ 8 ಸೀರೀಸ್ ಅವರು ಜಾಸ್ತಿ ಅರ್ನ್ ಮಾಡ್ತೀರಾ. ಇದರಲ್ಲಿ 2 ನೆಗೆಟಿವ್ ಬರ್ತದೆ. 8 ಅಂತಂದರೆ ಅದೊಂಥರ 2 ಸೊನ್ನೆಗಳು ಜೋಡಿಸಿದಾಗ 8 ಬಂದಿರತಕ್ಕಂಥದ್ದು. ಸ್ವಲ್ಪ ಸ್ಟಿಂಜಿನೂ ಆಗ್ತಾರೆ, ಕೊಡಬೇಕಾರೆ ತೊಗೊಳ್ಬೇಕಾರೆ ಯೋಚನೆ ಮಾಡ್ತಾರೆ. ಆಮೇಲೆ ಸ್ವಲ್ಪ ಅವಾಗವಾಗ ಕೋಪಿಷ್ಟ್ರಾಗ್ತಾರೆ. ಅವಾಗವಾಗ ಜ್ಞಾನವಂತೂ ಚೆನ್ನಾಗಿ ಹೇಳ್ತಾರೆ, ಆ ಮಾತಿನ ಭರಾಟೆಯಲ್ಲಿ ಸ್ವಲ್ಪ ಸಿಗಾಕೊಳ್ಳೋದು ಜಾಸ್ತಿ. ಸೊ 8ಅವರು ಅವ್ರಿಗೇನಾದ್ರು ನಾನು ಮಾತಾಡೋದು ಸ್ವಲ್ಪ ಒಂದು ಆ ಕಡೆ ಈ ಕಡೆ 1-2 ಎಡವಿದೆ ಅಂದರೆ ನೆಕ್ಸ್ಟ್ ಟೈಮಿಂದ ಹುಷಾರಾಗಿಬಿಡ್ತಾರೆ, ಜಾಸ್ತಿ ಸಿಗಾಕೊಳ್ಳೋಕೆ ಹೋಗಲ್ಲ. 8 ಸೀರೀಸ್ ಅವರು ಯೂಶ್ವಲಿ ಸಿಗಾಕೊಳ್ಳಲ್ಲ. ಇನ್ ಕೇಸ್ ಅವರು ಈ ಥರ ಮಾತಾಡಬಾರ್ದು ಅಂತ ಅವ್ರ ಮನಸ್ಸಿಗೆ ಹಾಕೊಳ್ಳಲ್ಲ ಅಂದರೆ ಸಿಗಾಕೋತಾನೇ ಇರ್ತಾರೆ. ಸ್ಯಾಟರ್ನ್. ಸೊ ಯಾವುದೇ ವಿಚಾರ ಆಗಲಿ 8 ಸೀರೀಸಲ್ಲಿರೋರು ಒಂದೇನಾದ್ರು ತಪ್ಪು ಮಾತಾಡಿದಾಗ ಬೇಗ ಕ್ಷಮಿಸಿ ಅಂದ್ಬಿಟ್ರೆ ಶನಿ ಕರ್ಮಕಾರಕ, ಬೇಗ ಕ್ಷಮಿಸ್ಬಿಡ್ತಾನೆ. ಯಾರಲ್ಲೂ ಹೋಗಿ 8 ಸೀರೀಸ್ ಅವರು ಹೋಗಿ ನೀವು ಹೇಳಿರ್ತಕ್ಕಂಥ ತಪ್ಪನ್ನು ವಾದ ಮಾಡಬಾರ್ದು. ಏನೋ ತಪ್ಪಾಯಿತು ಬಿಟ್ಬಿಡಿ, ಅಷ್ಟೇ, ಮುಗೀತು, ಹೊಟ್ಟೋಗುತ್ತದು. ಹೊಸ ಚೇತನ ಕೊಡುತ್ತೆ. ವಾದ ಹೆಚ್ಚಿಗೆ ಮಾಡೋಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ಸಮಸ್ಯೆಗೆ ಸಿಗಾಕೊಳ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಸೊ ಹೇಳೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಹೇಳಿದ್ರೆ 8 ಸೀರೀಸ್ ಅವರು ವಂಡರ್ಫುಲ್ ಆಗಿರ್ತಾರೆ. ಎಷ್ಟೇ ಸ್ಟಿಂಜಿ ಇದ್ದರೂ ದುಡ್ಡು ಕೂಡಿಡೋದು ಕಷ್ಟ. ಯಾಕೆಂದರೆ ತೊಗೊಂಡೋಗಿ ಯಾವುದಕ್ಕೋ ಇನ್ವೆಸ್ಟ್ ಮಾಡಿ ಏನೋ ಹಾಳು ಮಾಡಿಬಿಡ್ತಾರೆ. ತುಂಬ ದುಡ್ಡು ಕೂಡಿಟ್ಟಿದ್ದೀವಿ, ಜಾಸ್ತಿ ಖರ್ಚು ಮಾಡಿಲ್ಲ ಅಂತಾರೆ. ಸಡನ್ನಾಗಿ ಏನೋ ಒಂದು ಇದನ್ನೆಲ್ಲ ತೊಗೊಂಡೋಗಿ ಒಂದು ಬಿಲ್ಡಿಂಗ್ ಹಾಕ್ತೀನಿ ಅಂತಾರೆ, ಅಲ್ಲಿ ಹೊಡೆಸ್ಕೋತಾರೆ. ಸೊ 8 ಸೀರೀಸ್ ಅವರು ಇನ್ವೆಸ್ಟ್ಮೆಂಟ್ನ ಸ್ಪ್ರೆಡ್ ಮಾಡಬೇಕು. ಒಂದೇ ಕಡೆ ಕೂಡಿಟ್ಟು ಒಂದೇ ಕಡೆ ಹಾಕೋದಲ್ಲ. ಸ್ಪ್ರೆಡ್ ಮಾಡ್ತಾ ಇದ್ದಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಆಗಿರುತ್ತೆ, ಫೈನಾನ್ಷಿಯಲ್ ಗ್ರೋತ್. ಹಾಗೆ ವಿವಾಹ ಜೀವನ ಚೆನ್ನಾಗಿದ್ದರೂ ಕೂಡ ನಿಮ್ಮನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಪಾರ್ಟ್ನರ್ ಬಂದರೆ ಮಾತ್ರನೇ 8 ಚೆನ್ನಾಗಿರ್ತಾರೆ. ಇಲ್ಲ ಅಂದರೆ ಆಗಲ್ಲ. ಅವರಿಗೆ ಸಪೋರ್ಟಿವ್ ಆಗಿರಬೇಕು, ಅವ್ರು ಹೇಳ್ದಂಗೆ ಇರಬೇಕು, ಅವರೇ ಗ್ರೇಟ್ ಅನ್ನಬೇಕು. ಆವಾಗ 8 ಸೀರೀಸ್ ಅವರು ಉತ್ತಮವಾಗಿರುತ್ತೆ. ಆದರೆ 8 ಸೀರೀಸ್ ಅವರು 8 ಫಾಲೋ ಮಾಡಬಾರ್ದು. ಯಾಕಂದರೆ ಎಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಲ್ಲೇ ಬಂದು ನಿಲ್ತೀವಿ. ನಿಮಗೆ ಬೆಸ್ಟ್ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ನಂಬರ್ ಅಂದರೆ ಈ ಒಂದು 6 ಮತ್ತು 9 ಈಸ್ ವೆರಿ ಗುಡ್. ಯಾರು ಹೇಳೋದು 9 ಶನಿಗೂ ಮಂಗಳಿಗೂ ಆಗಲ್ಲ ಅಂತಾರೆ. 9 ಹ್ಯುಮ್ಯಾನಿಟಿ ನಂಬರ್ ಅಂತ ನಾವು ನೆಕ್ಸ್ಟ್ ಬಂದಾಗ ಹೇಳ್ತೀವಿ. ಸೊ ದಯಮಾಡಿ 6ಅಲ್ಲಿ ಸ್ಟಾರ್ಟ್ ಮಾಡಿ. 8ಅಲ್ಲಿ ಇರತಕ್ಕಂಥವ್ರು 6, 15, 24 ಯೂಸ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇಷ್ಟು 8 ಸೀರೀಸ್. ಸೊ ಈಗ 7 ಆಯಿತು, 8 ಆಯಿತು ಗುರುಜಿ. ಪಾಪ 9 ಅವರು ಆರಂಭದ ದಿನದಿಂದ ಕಾಯ್ತಾ ಇದ್ರು ನಮ್ಮದು ಯಾವಾಗ ಅಂತ. ನೆಕ್ಸ್ಟ್ ಟೈಮ್ ನಾವೇನು ಮಾಡಬೇಕು, ರಿವರ್ಸ್ ಹೇಳಬೇಕು ಅನ್ಸುತ್ತೆ. ಯಾವ್ದಾದ್ರು ಒಂದು 1 to 9 ಹೇಳಿದವ್ರಿಗೆ 9ಇಂದ ಹೇಳ್ಕೊಳ್ಬೇಕು. 9, 8, 7, 6, 5, 4, 3, 2, 1 ಅನ್ಬೇಕು. ಅವಾಗ 1 ಅವರು ಯಪ್ಪ ನಮ್ಮದು ಅಂತ ಇದು ಮಾಡ್ತಾ ಇರ್ತಾರೆ. ಸೊ ಈಗ 9 ಸೀರೀಸಿಗೆ ಬರೋಣ. ಯಾರ್ಯಾರು 9, 18, 27 ಹುಟ್ಟಿರ್ತೀರ, 9, 18, 27. ಯಾಕಂದರೆ ನೀವು ಟೋಟಲ್ ಮಾಡಿದ್ರೆ 1 + 8 9 ಬರುತ್ತೆ, 2 + 7 9 ಬರುತ್ತೆ. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. 9 ಈ ಕಡೆ 0ಇಂದ 9 ಬರ್ಕೊಂಡೋಗಿ. 0, 1, 2, 3, 4, 5, 6, 7, 8, 9 ಬರೀರಿ. 9 ಪಕ್ಕ ಮತ್ತೆ 0 ಬರೀರಿ, ಮೇಲೆ 8 ಪಕ್ಕ ಮತ್ತೆ 1 ಬರೀರಿ, 7 ಪಕ್ಕ 2 ಬರೀರಿ. ಈ ಥರ 0ಇಂದ ಮೇಲ್ಗಡೆವರೆಗೂ 9 ಬರೀರಿ. ಆವಾಗ ನಿಮಗೆ 9 1 9, 9 2 18, 9 3 27 ಈ ರೀತಿ ಕಾಂಬಿನೇಷನ್ ಬರುತ್ತೆ. ಮೇಲಿಂದ 0 to 9, ಆ 9 ಪಕ್ಕ 0 to 9 ಬರೀರಿ. 9 1 9 ಟೇಬಲ್ ಆಗೋಯ್ತು. ಇದು ಯೂನಿವರ್ಸಲ್ ನಂಬರ್ ಅಂತ ಕರಿತೀವಿ. ಯಾಕಂದರೆ ನೀವು 27ನ ಆ್ಯಡ್ ಮಾಡಿ 9 ಬರುತ್ತೆ, ಮಲ್ಟಿಪ್ಲೈ ಮಾಡಿದ್ರು 9 ಬರುತ್ತೆ, ಆ್ಯಡ್ ಮಾಡು 9 ಬರುತ್ತೆ, 3 + 6 9 ಬರುತ್ತೆ, 5 + 4 9 ಬರುತ್ತೆ. ನೀವು ಏನು ಮಾಡಿದ್ರು 9, 4 + 5 9, 54, 5 + 4 9, 90, 9 + 0 9. ಸೊ ಎಂಟೈರ್ ಸೀರೀಸ್ 9 ಇರುತ್ತೆ. ಇದು ಯೂನಿವರ್ಸಲ್ ನಂಬರ್ ಅಂತ ಕರಿತೀವಿ. ಯಾರು 9ನೇ ತಾರೀಕು ಸೀರೀಸಲ್ಲಿ ಹುಟ್ಟಿರ್ತಾರೆ 9, 18, 27, ನೀವು ಒಂಥರ ಹ್ಯುಮ್ಯಾನಿಟೇರಿಯನ್, ಅಂದರೆ ಮಾನವತಾವಾದಿಗಳು. ನೀವೆಲ್ಲ ತುಂಬ ಜನರನ್ನ ಆದರ್ಶ ಮಾಡ್ತೀರ. ತುಂಬ ಜನಕ್ಕೆ ನೀವು
ಮನೆಗೆ ಏನಾದ್ರು ಬಂದರೆ ಅವ್ರಿಗೆಲ್ಲ ಸ್ವಲ್ಪ ಉಪಚಾರ ಅಂತ ಕರಿತೀವಿ ನಾವು, ಉಪಚಾರವನ್ನು ಹೆಚ್ಚಾಗಿ ಮಾಡ್ತಕ್ಕಂಥದ್ದು. ಹಾಗೆ ಎಲ್ಲರಿಗೂ ಕೂಡ ಮನಸ್ಸಿಂದ ಮಾಡಬೇಕು ಅನ್ನೋ ಒಂದು ಹಂಬಲ ಜಾಸ್ತಿ 9 ಇರ್ತಕ್ಕಂಥವ್ರಿಗೆ. ಸಾಕಷ್ಟು ನಾವು ಆಚೆ ಕಡೆ ಈ ಧರ್ಮ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥವ್ರದ್ದು ಸಂಖ್ಯೆಗಳು ಅಥವಾ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಜನಗಳದೆಲ್ಲ 9 ಜಾಸ್ತಿ ಇರುತ್ತೆ. ಹಾಸ್ಪಿಟ್ಲ್ ಇರ್ಬೋದು ಅಥವಾ ಈ ನಿರಾಶ್ರಿತರ ಒಂದು ಸ್ಥಳ ಇರ್ಬೋದು, ಇವೆಲ್ಲ 9 ಸ್ವಲ್ಪ ಜಾಸ್ತಿ ಓಡುತ್ತೆ. ಹಾಗೆ ಮತ್ತೊಂದು ವಿಚಾರ ಏನು ಅಂತಂದರೆ 9 ಅವ್ರಿಗೆ ಸ್ವಲ್ಪ ಕೋಪ ಸಡನ್ನಾಗಿ ಬರುತ್ತೆ, ಆದರೆ ತಾತ್ಕಾಲಿಕ ಕೋಪ. ಅದು ತುಂಬ ಸಿಟ್ಟು ಹೆಚ್ಚಾಗಿರಲ್ಲ. 9 ಅವ್ರಿಗೆ ಒಂದು ಎರಡನೇ ಥರನೇ ಒಂದು ತಾಯಿ ಪ್ರೀತಿ ಇರುತ್ತೆ. 9 2 ಮತ್ತು 9 ಆಗಲ್ಲ ಅಂತಾರೆ, ರಾಂಗ್. 2ಗೆ ಪಾಸಿಟಿವ್ ಆಗಿರ್ತಕ್ಕಂಥದ್ದೇ 9. 9 ಇದ್ರೇ ಅವರು ಆದರ್ಶವಾದಿಗಳಂತ ಹೇಳ್ತಾರೆ. 9ಗೂ 2ಗೂ ಆಗಲ್ಲ ಅಂತ ಕೆಲವರು ಹೇಳ್ತಾರೆ, ನಾನು ಒಪ್ಪಲ್ಲ ಅದು. ಯಾಕಂದರೆ 9 ಯಾವಾಗಲೂ ಕೂಡ ಆದರ್ಶವಾಗಿರ್ತಕ್ಕಂಥ ಸಂಖ್ಯೆ ಆಗಿರೋದ್ರಿಂದ, 2 ಕೂಡ ಭಾವನಾತ್ಮಕವಾಗಿರ್ತಕ್ಕಂಥ ಸಂಖ್ಯೆ. ಆದರೆ ಇದು ಭಾವನೆಯಿಂದ ಹೆಚ್ಚಾದಾಗ ಅದು ಒಂದು ಆದರ್ಶ ಸಂಖ್ಯೆ ಅಂತ ಆಗುತ್ತೆ. 9ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಕ್ಸಿಡೆಂಟ್ಸ್ ಜಾಸ್ತಿ. ಕೈ ತಗಲ್ಸ್ಕೊಳ್ತಾರೋ, ಕಾಲು ತಗಲ್ಸ್ಕೊಳ್ತಾರೋ, ಸುಮ್ಮನೆ ಎಲ್ಲರೂ ಹೋದಾಗ ಏಟ್ ಮಾಡ್ಕೊಳ್ತಾರೋ, ಎಲ್ಲರೂ ಹೋಗಿ ಗಾಡಿ ಟಕ್ಕಕ್ಕಂತ ಬೀಳೋದು, ಏನು ಬರ್ತಾರ ಸುಮ್ಮನೆ ಬಿದ್ದುಬಿಟ್ಟಿರ್ತಾರೆ. ಸುಮ್ಮನೆ ಅದೇನೋ ಹಿಂಗೆ ತಿರುಗಿಸ್ದೆ ಹಿಂಗೆ ಬಿದ್ದೋಯ್ತು ಅಂತಾರೆ. ಯಾವಾಗಲೂ ಏಟ್ ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ 9 ಸೀರೀಸ್ ಅವರು. ಖರ್ಚು ಜಾಸ್ತಿ ಮಾಡೋದೇ 9. ತಗೋ ಎಷ್ಟಿರುತ್ತೋ ಅಷ್ಟೇ, ಏನೂ ಇಲ್ವಾ, ದಾನ ಶೂರ ಕರ್ಣ 9 ಸೀರೀಸ್. ಏನಿದೆ ಅದು ಕೊಟ್ಬಿಡ್ತಾರೆ, ಏನಿಲ್ವಾ ಸರಿ ಏನಾದ್ರು ಒಂದು ಸಾಲಾರು ಮಾಡಿ ತಂದುಬಿಟ್ಟು ಕೊಟ್ಬಿಡ್ತಕ್ಕಂಥದ್ದು 9 ಸೀರೀಸ್. ಏನಿಲ್ಲ ಅಂದರೂ ಕೊಟ್ಬಿಡ್ತಾರೆ. ಇಲ್ಲ ಅಂದರೆ ನಂದೇ ತಗೊಳ್ಳಿ ಸರ, ಈ ರಾಜರೆಲ್ಲ ಕೊಡ್ತಾ ಇದ್ರಲ್ಲ, ತಗೋ ಕಂಠಿಹಾರ, ಆ ಥರ ದಾನಶೂರ ಕರ್ಣರು 9. ಹಾಗೆ ಅವರ ಲೆಕ್ಕಾಚಾರದಲ್ಲಿ ಏನೂ ಲೆಕ್ಕ ಇರಲ್ಲ. ಅವ್ರದ್ದು ಎಕ್ಸ್ಪೆನ್ಸಸ್ ಬುಕ್ಕಲ್ಲಿ ಏನೂ ಇರಲ್ಲ, 0. ಎಕ್ಸ್ಪೆನ್ಸಸ್ ತುಂಬ ಮಾಡ್ತಾರೆ, ಲೆಕ್ಕ ಬರೆಯಲ್ಲ. ಅದರಿಂದ ಏನಾಗುತ್ತೆ, ಪ್ಲ್ಯಾನಿಂಗಲ್ಲಿ ರಿವರ್ಸ್ ಹೊಡೆದು ಬಿಡುತ್ತೆ. ಅದಕ್ಕೆ 9 ಅವರು ಹುಷಾರಾಗಿರಬೇಕು. ಫಿನಾನ್ಸಸ್ಸಲ್ಲಿ ಎಲ್ಲ ಖರ್ಚು ಮಾಡ್ಬಿಟ್ಟು ಆಮೇಲೆ ಕೂತ್ಕೊಂಡು ಅಯ್ಯೋ ಎಲ್ಲ ಕೊಟ್ಬಿಟ್ಟಲ್ಲ ಏನು ಮಾಡೋದು, ನೆಕ್ಸ್ಟ್ ಬಂದಾಗ ಕೊಡೋಣ, ಹೋಗಿದ ಬಗ್ಗೆ ಚಿಂತೆ ಇಲ್ಲ, ನೆಕ್ಸ್ಟ್ ಬಂದು ಅದನ್ನು ಹೆಂಗೆ ಖರ್ಚು ಮಾಡೋದು ಅನ್ನೋ ಚಿಂತೆ. ಹಾಗೆ 9 ಅವರು ಭಾಳ ವಿಶೇಷವಾಗಿ ತುಂಬ ನೋನ್ ಸರ್ಕಲ್ ಇರ್ತಾರೆ, ಅಂದರೆ ತುಂಬ ಹೆಚ್ಚಿನ ಸಂಪರ್ಕದಲ್ಲಿರ್ತಾರೆ. ಟ್ರಿಪ್ಗಳು ಹೊಡೆಯೋದು ಜಾಸ್ತಿ. 9 ಸೀರೀಸ್ ಅವ್ರು ನೋಡಿದ್ದೀವಿ, ಟ್ರಿಪ್ಗಳಾರು ಹೊಡಿತಾರೆ, ಅಥವಾ ಹೆಚ್ಚು ಜನರ ಸಂಪರ್ಕ ಆಗುತ್ತೆ, ಅಥವಾ ಯಾವಾಗಲೂ ತಿರುಗಾಡ್ತಾ ಇರ್ತಾರೆ ಅಂತ ಬರುತ್ತೆ. ಹೊಸ ಜನರ ಸಂಪರ್ಕ ಆಗುತ್ತೆ 9 ಬಂದಾಗ. ಹೆಚ್ಚು ಒಂದು ರೀತಿ ಪಾರ್ಟಿಯಿಂಗ್ ಅಂತ ಕರಿತೀವಿ, ಅದಾಗ್ತಕ್ಕಂಥದ್ದು 9 ಸೀರೀಸ್ ಅವ್ರಿಗೆ ಜಾಸ್ತಿ. ಹಣದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಇನ್ನೆಲ್ಲ ವಿಚಾರನೂ ಒಳ್ಳೆಯದು. ಆಕ್ಸಿಡೆಂಟ್ ಸ್ವಲ್ಪ ಕೇರ್ಫುಲ್ ಆಗಿರಿ, ನಿಧಾನಕ್ಕೆ ಓಡಿಸ್ಬೇಕು ಗಾಡಿನ. ಯಾರು 9, 18, 27 ಹುಟ್ಟಿರ್ತಾರೆ ಅದೇ ಡೇಟ್ಸೇ ಅವ್ರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಇಷ್ಟು 9 ಸೀರೀಸ್ದು. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಗುರುಜಿ. 7, 8, 9 ಸೀರೀಸನ್ನು ಇವತ್ತು ಹೇಳಿದ್ರು. ನೀವು ನಿಮ್ಮ ನಂಬರ್ ಬೇರೆ ಇತ್ತು, 1, 2, 3 ಆಗಿದ್ದರೆ ಹಿಂದಿನ ಸಂಚಿಕೆಗಳಿಗೆ ಹೋಗಿ ನೋಡಿ ದಯವಿಟ್ಟು. ನಿಮ್ಮ ಗುಣ, ನಡತೆಯ ವ್ಯಕ್ತಿತ್ವ ಹೇಗೆ ಅನ್ನುವಂಥದ್ದು ನಿಮ್ಮ ಹುಟ್ಟಿದ ದಿನಾಂಕ ನಿರ್ಣಯಿಸುತ್ತೆ ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ವಿತ್ ಎಕ್ಸಾಂಪಲ್ಸ್ ಹೇಳಿದ್ದಾರೆ. ಹಾಗಾಗಿ ಇಂತಹ ಇಂಟ್ರೆಸ್ಟಿಂಗ್ ವಿಚಾರಗಳಿಗೆ ನೋಡ್ತಾ ಇರಿ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.